ಹಾಯ್ ಫ್ರೆಂಡ್ಸ್, ಇವತ್ತೆಲ್ಲಿಗೆ ಹೋಗ್ತಾ ಇದ್ವಿ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು ಆಂಜನೇಯದ್ರ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಯಾಕಂದರೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ವಲ್ಲ ಪ್ಲ್ಯಾನ್ ಮಾಡಿದ್ವಿ ಅಂತ, ಹಾಗೆ ಅದರ ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದ್ವಿ. ಸ್ವಲ್ಪ ನನ್ನ ವಾಯ್ಸ್ ಡಲ್ ಇದೆ, ಯಾಕಂದರೆ ನನಗೆ ಆರಾಮಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ವಾಯ್ಸ್ ಡಲ್ ಆಗಿದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ಆಂಜನೇಯದ್ರ ಬೆಟ್ಟದ ಕಡೆ ಹೋಗ್ತಾ ಇದ್ವಿ. ಬೆಟ್ಟ ಗುಡ್ಡ ನೋಡಿಕೊಂಡು ಅಂತೂ ಇಂತೂ ಆಂಜನೇಯದ್ರ ಬೆಟ್ಟಕ್ಕೂ ಬಂದ್ವಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಹನುಮಂತನ ಜನ್ಮಸ್ಥಳವಾಗಿದೆ ಆಂಜನೇಯದ್ರ ಬೆಟ್ಟ. ನೋಡಿ ಗಾಯ್ಸ್, ಅಂತೂ ಇಂತೂ ಹನುಮಂತಪ್ಪನ ದರ್ಶನ ಸಿಕ್ಕೇ ಬಿಡ್ತು ನಮಗೆ. ಎಲ್ಲ ಕಡೆ ಹಿಂದೆ ಹೋಗಿದ್ರು, ಅವ್ರು ಫೋಟೋ ತೋರ್ಸ್ಕೊತಿದ್ರು ಅಂತ ನಮ್ಮ ಹನುಮಂತ ಕರ್ದ. ಅಂತೂ ಇಂತೂ ಬೆಟ್ಟಗಳು ಹತ್ತಿ ಆಂಜನೇಯದ್ರ ಬೆಟ್ಟಕ್ಕೂ ಬಂದೇ ಬಿಟ್ರು. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೆ ನೀ ಜೀವ ಕೊಟ್ಟಂತೆ, ಕಣ್ಣ ಕಾಯೋರೆ ಬೆಗವನೇ ಕಾವಲಾದಂತೆ, ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ ಕಾದ ನೆಲಕ್ಕೆ. ಬೆಟ್ಟದ ಮೇಲೆ ಹತ್ಕಾಸಿ ನೋಡಿದ್ರೆ ಇಲ್ಲಿಂದ ಹಂಪಿನೂ ಕಾಣುತ್ತೆ, ಹಳೆ ಹಂಪಿ. ಇಲ್ಲಿ ವೆದರ್ ಮಸ್ತ್ ಇತ್ತು. ನಮ್ಮ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಎಲ್ಲ ಫೋಟೋ ಶೂಟು ಮಾಡಿಸ್ಕೊತಿದ್ರು. ಇಲ್ಲಿ ಫೋಟೋ ಶೂಟ್ ಮಾಡಿಸ್ಬೋದು, ಬಟ್ ಇಲ್ಲಿ ಹುಷಾರಾಗಿರ್ಬೇಕು. ಯಾಕಂದ್ರೆ ಬೆಟ್ಟ ಅಲ್ವಾ, ಎಲ್ಲೆಲ್ಲೂ ತೂತುಗಳು ಇರ್ತಾವ, ಸ್ವಲ್ಪ ನೋಡಿಕೊಂಡು ಇರಬೇಕಂತ ಹೇಳ್ತೀನಿ. ಇಲ್ಲಿ ಬೆಟ್ಟದ ಮೇಲೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ವಿ ಎಲ್ಲರೂ. ಹಾಗೆ ಸ್ವಲ್ಪ ಫೋಟೋ ತಗೊಂಡು ಹಾಗೆ ಹೊರಟ್ವಿ. ಕಿಷ್ಕಿಂಧ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಹೊರಟ್ವಿ ಮುಂದೆ ಕಿಷ್ಕಿಂಧಾಗೆ. ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಎಲ್ಲರ ಫ್ರೆಂಡ್ಸು ಕಾರ್ಲಿಂದ ಇಳಿದು ಕಾಸಿ ಟಿಕೆಟನ್ನು ತೆಗೆಸ್ಕೊಂಡ್ವಿ. ಎಲ್ಲ ಫ್ರೆಂಡ್ಸ್ ಅವ್ರವ್ರ ಟಿಕೆಟ್ ತೊಗೊಂಡ್ರು. ಹಾಗೆ ನಾನು ನನ್ನ ಟಿಕೆಟ್ ತೆಗೆಸ್ಕೊಂಡು ಒಳಗಡೆ ಹೋಗ್ತೀವಿ. ಟಿಕೆಟ್ ಇಸ್ಕೊಂಡು ಅಲ್ಲೊಬ್ಬರು ವಾಚ್ಮೆನ್ ಅಂಕಲ್ ಅಂತ ಇರ್ತಾರೆ, ಅವ್ರ ಕೈಯಲ್ಲೇ ಕೊಟ್ಟು ಒಂದು ಟಿಕೆಟ್ 300 ರೂಪಾಯಿ ಗಾಯ್ಸ್. ಕಿಷ್ಕಿಂಧ ಒಳಗಡೆ ನೋಡಿ ಗಾಯ್ಸ್ ಎಷ್ಟು ದುಡ್ಡಿದೆ ಅಷ್ಟಕ್ಕೆ. ಇವಾಗ ರೆಸಾರ್ಟಿಗೆ ಬಂದಿವಿ, ಒಳಗೆ ಬಂದಿವಿ. ವಾಟರ್ ಫಾಲ್ಸ್ ಮಸ್ತ್ ಇದೆ. ಈಗ ಸ್ವಿಮ್ಮಿಂಗ್ ಪೂಲೂ ಇದೆ. ಒಂಥರ ಮಜಾ ಇರುತ್ತೆ. ಬನ್ನಿ ಫ್ರೆಂಡ್ಸ್, ನಿಮಗೆಲ್ಲ ತೋರಿಸ್ತೀನಿ. ನಾವು ಹೋದ್ ಸಲ ಬಂದಾಗ ಬಹಳ ಜನ ಇದ್ರು, ಈ ಸಲ ನೋಡಿದ್ರೆ ಒಬ್ರು ಇಲ್ಲ. ನಾವು ಅಷ್ಟೇ 5-6 ಜನ ಬೀಳಾಕತ್ತೀವಿ ಇಷ್ಟು ದೊಡ್ಡ ಗೇಮ್ ಅಲ್ಲಿ. ಬನ್ನಿ ಫ್ರೆಂಡ್ಸ್, ಹೆಂಗಿದೆ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಕಿಷ್ಕಿಂಧಾಗೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಸವಿ ತುಪ್ಪ, ಬಿಸಿ ಬಿಸಿ ತುಪ್ಪ. ಬನ್ನಿ ಫ್ರೆಂಡ್ಸ್, ನೀವು ಬನ್ನಿ. ಎಂಜಾಯ್ ಮಾಡಿದ್ವಿ ಕಿಷ್ಕಿಂಧ ಒಳಗಡೆ ವಾಟರ್ ಫಾಲ್ಸ್ ಒಳಗೆ. ನೀವು ಬನ್ನಿ. ರೆಡಿ ಆದ್ವಿ. ಹಾಗೆ ರೆಡಿಯಾಗಿ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಕುಂತಿದ್ವಿ. ಊಟಕ್ಕೆ ನೋಡಿ ಗಾಯ್ಸ್, ಊಟಕ್ಕೆ ಎಲ್ಲ ಥರದ ಐಟಮ್ಗಳನ್ನು ತಂದಿದ್ವಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಂದಿದ್ದು, ಜಾಸ್ತಿ ತಂದಿರಲಿಲ್ಲ. ನೋಡಿ ಗಾಯ್ಸ್, ನೀವೇ ನೋಡಿ ಊಟಕ್ಕೆ ಏನೇನು ತಂದಿದ್ವಿ ಅಂತ. ಕಾಳು, ರೊಟ್ಟಿ, ಚಿತ್ರಾನ್ನ, ಮತ್ತು ಚಟ್ನಿ ಎಲ್ಲ ಥರ ತಂದಿದ್ವಿ ಗಾಯ್ಸ್. ಎಲ್ಲ ತಿಂದು ಹೊರಗಡೆ ಹೊರಟ್ವಿ. ಯಾಕಂದರೆ ಬೇರೆ ಪ್ಲೇಸು ನೋಡ್ಬೇಕಲ್ಲ ಅಂತ ಅದಕ್ಕೆ ಜಲ್ದಿನೇ ಹೊರಟ್ವಿ ಗಾಯ್ಸ್. ಮುಂದೆ ಎಲ್ಲಿ ಅಂದರೆ ಕಮಲಾಪುರ ಝೂಗೆ ಹೋಗ್ಬೇಕಂತ ಮಾಡಿದ್ವಿ ಗಾಯ್ಸ್, ನಾವೆಲ್ಲರೂ ಫ್ರೆಂಡ್ಸ್ ಸೇರ್ಕೊಂಡು. ಯಾಕಂದರೆ ಅಲ್ಲಿ ಝೂ ಇರ್ತಾವೆ, ಝೂ ಒಳಗಡೆ ಪ್ರಾಣಿಗಳು ಪಕ್ಷಿಗಳು ಭಾಳಷ್ಟು ಇದ್ದಾವೆ. ಅದಕ್ಕೆ ಸೊ ನಾವು ಕಮಲಾಪುರ ಝೂಗೆ ಹೋಗ್ತಾ ಇದ್ವಿ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು. ನಿಮಗೆಲ್ಲ ತೋರಿಸ್ತೀವಿ ಗಾಯ್ಸ್ ಎಲ್ಲಿ ಅಂತ, ಕಮಲಾಪುರ ಝೂ ಒಳಗೆ ಏನೇನಿದೆ ಅಂತ ನೀವು ನೋಡಿ ಹಾಗೆ ಖುಷಿ ಪಡಿ. ನಾವು ತೋರಿಸ್ತೀವಿ ವಿಡಿಯೋದಲ್ಲಿ ಎಲ್ಲ. ಇಲ್ಲಿ ಕೇಳಿದ್ವಿ ಕಮಲಾಪುರ ಝೂಗೆ ಹೆಂಗೆ ಹೋಗ್ಬೇಕಂತ. ಅದಕ್ಕೆ ಅವರು ಡ್ರೈವರ್ ಹೇಳಿದ್ರು ಹಿಂಗೆ ಹೋಗ್ರಿ ಅಂತ ಹೇಳಿದ್ರು. ಸೊ ಕಮಲಾಪುರ ಝೂಗೆ ಅದೇ ರೂಟಿನ ಪ್ರಕಾರ ಹೋಗಿದ್ದೆ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಅದು ಹೋಗಿರಲಿಲ್ಲ ಕಮಲಾಪುರ ಝೂಗೆ. ಸೊ ಅದಕ್ಕೆ ಫಸ್ಟ್ ಟೈಮ್ ಅಲ್ಲ ಅಂತ ಅವ್ರಿಗೆ ಕೇಳ್ಕೊಂಡು ಹೋಗಿದ್ವಿ ಎಲ್ಲರಿಗೆ. ಹಾಗೆ ಕಮಲಾಪುರ ಝೂಗೆ ಬಂದ್ವಿ ನಾವು. ಅಂತೂ ನೋಡಿ ಗಾಯ್ಸ್, ಒಳಗಡೆ ಹೋಗ್ತಾ ಇದ್ವಿ. ಕಮಲಾಪುರ ಝೂ ಒಳಗಡೆ ಮಸ್ತ್ ಇದೆ. ಹೊರಗಡೆ ಎಲ್ಲ ಪಾರ್ಕು ಮತ್ತು ಎಲ್ಲ ಥರದ ಸಿಸ್ಟಮೆಟಿಕ್ನಿಂದ ಮಾಡಿಸಿದ್ದಾರೆ. ಅಲ್ಲಿ ಗಾಡಿ ಪಾರ್ಕ್ ನಿಲ್ಸೋಕ್ಕೂ ಮಾಡಿಸಿದ್ದಾರೆ. ಹಾಗೆ ಪಾರ್ಕ್ನೂ ಇದೆ ಆಟ ಆಡೋಕ್ಕೆ. ಒಳಗಡೆ ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ನೋಡಿ ಗಾಯ್ಸ್, ಕಮಲಾಪುರ ಝೂ ಅಂತ. ಒಳಗಡೆ ಒಬ್ಬರಿಗೆ ಎಷ್ಟು ಅಂದರೆ 75 ರೂಪಾಯಿ ಅಂತ ಟಿಕೆಟು. ಮತ್ತು ಅವರು ಸಫಾರಿದಾಗ ಹೋದರೆ 200 ರೂಪಾಯಿ ಅಂತ. ಸೊ ನಾವು ನಡ್ಕೊಂಡೆ ಹೋಗ್ಬೇಕಂತ 75 ರೂಪಾಯಿ ಟಿಕೆಟ್ ಎಲ್ಲ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವ್ ಎಲ್ಲಿಗೆ ಬಂದಿವಿ ಅಂದ್ರ ಕಮಲಾಪುರ ಝೂಗ್ ಬಂದಿವಿ. ಇವೇ ಒಂದೊಂದ್ ದೊಡ್ಡ ಪ್ರಾಣಿಗಳದಾವ. ಇವ್ರಿಗೆ ಯಾಕೆ ಝೂ ನೋಡಕ್ ಗೊತ್ತಾವು ಅಂತ ಗೊತ್ತಾಗ್ತಿಲ್ಲ. ಹೊಂಟಾವ್ ನೋಡ್ರಿ ಫ್ರೆಂಡ್ಸ್. ಇದು ಒಂದ್ ದೊಡ್ಡ ಝೂ ಒಳಗಿರುವ ಸಿಂಹ.
ಇದು ಅಣ್ಣ ಸ್ವಾಗತ ಕಾಣೋಲ್ತೇನೆ ಇಲ್ಲಿ ಎಂಟ್ರೆನ್ಸ್ ಹೇಗಿದೆ ನೋಡಿ ನೀವೇ. ಒಳಗಡೆ ಜೂ ಹೇಗಿದೆ ಅಂತ ನೋಡೋಣ. ಗೈಸ್ ಅಂತೂ ಇಂತೂ 100 ಸಿಕ್ತು ನೋಡುವ. ಏನು ನೀನು ನೋಡಿ ಗಾಯ್ಸ್, ಅಲ್ಲಿ ಯಾವ್ದೋ ಪಕ್ಷಿ ಕಾಣಕತ್ತದ, ಬಟ್ ಕಾಣೋಕ್ ನಮ್ಗ ಸರಿಯಾಗಿ. ಬಂತು ನೋಡಿ ಗಾಯ್ಸ್, ಅದ್ ಯಾವ್ದು ಬಾತ್ಕೋಳಿ ತರ ಐತ್ ನೋಡಿ ಗಾಯ್ಸ್. ಬಾತ್ಕೋಳಿ ನೋಡಿ ಗಾಯ್ಸ್, ಇದೇನು ಅಂತ ಗೊತ್ತಿಲ್ಲ ನಮ್ಗೆ ಹೆಸರು. ಬಾತ್ಕೋಳಿ ಅಂದ್ಬಿಡ್ತೀವಿ, ತಿಳ್ಕೊಳ್ಳಿ ನೀವೇ. ಗಾಯ್ಸ್ ಇದು ಮೂಲ, ಬಟ್ ಮೂಲ ಅಲ್ಲ, ಕಸದ ಡಬ್ಬಿ. ನೋಡಿ ಗಾಯ್ಸ್, ಮಂಗ್ಯ, ಕೋತಿ ಮಂಗ್ಯ. ಇವ್ರ ಫೇಸ್ ಹೆಂಗಿದೆ ನೋಡಿ ಗಾಯ್ಸ್. ಅಮ್ಮ ಮತ್ತು ಮಗ ಅನ್ಸುತ್ತೆ ಗಾಯ್ಸ್. ಜೂ ಇದೆ ಗಾಯ್ಸ್. ನಿಮಗ ಇವಾಗ ಏನ್ ತೋರಿಸ್ತೀನಿ ಅಂದ್ರ ಇದ್ರೊಳಗೆ ಜೂ ಒಳಗೆ ಏನಿರುತ್ತೆ ಅದನ್ನೇ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇದ್ರೊಳಗ ನರಿ ಐತ್ ನೋಡ್ರಿ, ನರಿ ಇದ್ರೊಳಗ ನರಿ ಐತ್ ನೋಡ್ರಿ. ಜೂಮ್ ಮಾಡಿ ನೋಡ್ಕೊಂಡು ಹಾಕಿ ನೋಡ್ರಿ, ಜೂಮ್ ಮಾಡ್ಕೊಂಡು ನೋಡ್ರಿ. ಮುಂದ್ಗಡೆ ಹೋಗೋಣ. ಗಾಯ್ಸ್ ಅಲ್ಲಿ ಕುಂತಿದ್ದೆ ನೋಡಿ ಕರಡಿ. ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್, ಕರಡಿ ಐತ್ ನೋಡ್ರಿ. ಕರಡಿ ನೋಡಿ ಗಾಯ್ಸ್, ಅಲ್ಲಿ ಹೆಂಗ್ ಮಲ್ಕೊಂಡಿದೆ ನೋಡಿ ಗಾಯ್ಸ್. ಚಿರತೆ ನೋಡಿ ಗಾಯ್ಸ್ ಹೆಂಗಿದೆ. ಓಯ್ ಚಿರತೆ ಗಾಯ್ಸ್, ನೋಡಿ ಗಾಯ್ಸ್ ಚಿರತೆ ಹೆಂಗ್ ಕಾಣ್ತಿದೆ ನೋಡಿ. ಸರಿ ಬನ್ನಿ, ಅದ್ರೊಳಗೆ ಯಾವ ಪ್ರಾಣಿ ಅಂತ ನನಗೂ ಗೊತ್ತಿಲ್ಲ. ಅದ್ರ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಯಾವ ಪ್ರಾಣಿ ಅಂತ. ಗೈಸ್ ಹುಲಿ ಅಂತೆ ಗಾಯ್ಸ್. ಎಲ್ಲಿದೆ ಹುಲಿ? ಓ ಮೈ ಗಾಡ್ ಗಾಯ್ಸ್, ಹುಲಿ ನೋಡಿ ಗಾಯ್ಸ್ ಎಷ್ಟು ದೊಡ್ಡದಿದೆ. ಸಿಂಹ ಹುಲಿ ಅಲ್ಲ ಇದು, ಹುಲಿ. ಬಾರೋ ಹುಲಿ, ಎದ್ದೇಳು ಸ್ವಲ್ಪ. ಹುಲಿ ಸಿಂಹ. ಸಿಂಹ ಎಷ್ಟು ದೊಡ್ಡ ಕೂದ್ಲದವಲ್ಲ ತಲೆ ಮೇಲೆ. ಸಿಂಹ ಸಿಂಹ ಇಲ್ಲಿ ನೋಡ, ಸ್ವಲ್ಪ ಗರ್ಜರ್ಸ. ನೋಡ್ ಗಾಯ್ಸ್, ಸಿಂಹ ನೋಡಿದ ಗಾಯ್ಸ್. ಇದು ಜೂ. ಬಿಟ್ಟು ಹೋಗ್ಯಾರ. ನಾವು ವ್ಲಾಗ್ ಮಾಡೋಷ್ಟ್ರೊಳಗೆ ಹೊರಗಡೆ ಬಂದ. ನಿಂದ್ರು ಕೆಂಚಗಳ ನೋಡಿ ಗಾಯ್ಸ್. ಬಹಳ ಗಿಡಗಳದಾವ ಇಲ್ಲಿ. ಯಾವ್ಯಾವ ಗೊತ್ತಿಲ್ಲ ಹೆಸರು ನಮ್ಗೆ ಗೊತ್ತಿರೋದ ಒಂದು ಬೇನೆ ಗಿಡ, ಹುಣಸಿನ ಗಿಡ, ಹುಣಸೆ ಗಿಡ, ಕೊತ್ತಂಬರಿ ಗಿಡ, ಇವು ಅಷ್ಟೇ ಗೊತ್ತು ನಮ್ಗೆ. ಇವು ಯಾವ ಗಿಡ ಅಂತ ನಮ್ಗೆ ಗೊತ್ತಿಲ್ಲ ಗಾಯ್ಸ್. ಹೊಂಟಾರ ನೋಡಿ. ಇವ ದೊಡ್ಡ ಒಂದು ಜಿರಾಫೆ, ಸಿಂಹ, ಹುಲಿಗಳಿದ್ದಂಗ ಅದಾವ. ಇವು ಜಿರಾಫೆದಲ್ಲಿ ಈ ಜೂ ನೋಡಕ್ ಬಂದಾವ. ಜೂ ಗಾಯ್ಸ್, ಇದು ನಮ್ ಶಿವಣ್ಣ ಅನ್ನಕತ್ತಾನ ಗಂಡು ನವಿಲು ಅಂತ. ನನಗ್ ಗೊತ್ತಿಲ್ಲ ಗಾಯ್ಸ್ ಯಾವ್ದಂತ. ಗಾಯ್ಸ್ ಇದು ರಿಯಲ್ ನವಿಲು ಇಲ್ಲೇ ಐತ್ ನೋಡ್ರಿ ಗಾಯ್ಸ್. ನೋಡಿ ಗಾಯ್ಸ್, ಅಲ್ಲೊಂದು ಮೇಲೊಂದು ಕೆಳಗೊಂದು ಐತ್ ನೋಡಿ ಗಾಯ್ಸ್. ಓ ಮೈ ಗಾಡ್, ಎಷ್ಟು ಉದ್ದ ಇದು ಬಿಟ್ಟಿದೆ ನೋಡಿ ನವಿಲ್ಗೇರಿ. ನೋಡಿ ಗಾಯ್ಸ್, ಗಿಳಿಯ ಸಾಮ್ರಾಜ್ಯ ಅಂತ, ಬಟ್ ನಮಗ ಗಿಳಿನೇ ಕಾಣವಲ್ತು. ಎಲ್ಲಿದೆ ಅಂತ ಹುಡುಕ್ತಾ ಇದೀವಿ. ಎಲ್ಲಿದೆ ಅಣ್ಣ? ಓ ಕಾಣ್ತು ನಮ್ಗೆ ಅಲ್ಲೊಂದು ಕಾಣ್ತು, ಬಟ್ ನಿಮ್ಗೆ ಅದು ವಿಡಿಯೋದಾಗ ಕಾಣಲ್ಲ ಗಾಯ್ಸ್. ಗಾಯ್ಸ್ ಇದು ಬ್ಲಾಕ್ ಇದೆ ಒಳಗಡೆ, ನಮ್ಗೆ ಕಾಣಕತ್ತದ, ಬಟ್ ನಿಮ್ಗೆ ಕಾಣಲ್ಲ. ಅಲ್ಲಿ ಒಂದು ಪುಟ್ಟಿ ಇಟ್ಟಿದ್ದಾರೆ ನೋಡಿ ಗಾಯ್ಸ್, ಅದ್ರೊಳಗೆ ಸಂದೆ ಐತೆ ನೋಡ್ರಿ. ಅಲ್ಲಿ ಕಾಳು ತಿಂತಿದೆ. ಅದು ರೆಡ್ ಮತ್ತೆ ಬ್ಲೂ ಕಲರ್ ಮಿಕ್ಸ್ ಆಗಿದೆ ಗಾಯ್ಸ್. ಗಾಯ್ಸ್ ನಾವು ನೋಡಿಲ್ಲ ನೋಡಿ ಗಾಯ್ಸ್. ನೋಡಿ ಫ್ರೆಂಡ್ಸ್, ಓ ಅಲ್ಲಿ ಕಾಣ್ತಿದೆ ನೋಡಿ ಗಾಯ್ಸ್ ಆಮೆಗಳು. ಎರಡೇ ಕಾಣಕತ್ತಾವ ನಮಗ. ಅಯ್ಯೋ ಅಲ್ಲಿ ಮೂಲಿ, ಅಲ್ಲಿ ಯಾವ್ದೋದು ಎಷ್ಟೊಂದದಾವ. ಮೊಸಳೆ ಎಷ್ಟು ದೊಡ್ಡದಿದೆ ನೋಡಿ. ಅವು ಜೀವಂತ ಅದಾವ್ರಿ ಗಾಯ್ಸ್. ನೋಡಿ ಗಾಯ್ಸ್ ಅಲ್ಲಿ ಹೆಂಗ್ ಮಲ್ಕೊಂಡಿದ್ದದ. ಇಲ್ಲೊಂದ್ ನೀರು ಒಂದ್ ಐತ್ ನೋಡಿ ಫ್ರೆಂಡ್ಸ್. ನೋಡಿ ನೀರೊಳಗೊಂದು ನೋಡಿ ಗಾಯ್ಸ್, ಮೊಸಳೆ ಹೆಂಗ್ ಬಾಯಿ ತೆರ್ಕೊಂಡು ಮಲ್ಕೊಂಡದಂತ ನೋಡಿ. ಇಲ್ಲಿ ನೀರಾಗೊಂದು ಮಲ್ಕೊಂಡಿದೆ ನೋಡಿ. ಎರಡೇ ಮೊಸಳೆ ಅದಾವ. 3 ಅದಾವ. ಅಲ್ಲೊಂದು, ಅಲ್ಲ 1, 2, ಅಲ್ಲೊಂದು 3. ನೋಡಿ ಗಾಯ್ಸ್, ಹೇಗ್ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಮುಂದೆ. ಪಕ್ಷಿಗಳ ಆವರಣ ಏನಣ್ಣ ಇದೆ? ಪಕ್ಷಿ
ನೋಡಿ ಗಾಯ್ಸ್ ಇದು ಪಕ್ಷಿಗಳ ಹೌಸ್ ಅಂತ ನಮ್ಗ ಯಾವ ಪ್ರಾಣಿ ಹನುಮಂತ ಇದು ಅಲ್ಲಿ ಒಳ್ಳೆ ಬೋರ್ಡ್ ನೋಡು. ಗೋಲ್ಡನ್ ಪೇಷಂಟ್ ಗೋಲ್ಡನ್ ಪೇಷಂಟ್ ಅಂತದ ಗಾಯ್ಸ್ ನಮ್ ಡ್ರೈವರ್ ಬಹಳ ಅರ್ಜೆಂಟ್ ಮಾಡಕತ್ತಾನ ಜಲ್ದಿ ಹೋಗ್ಬೇಕಂತ ಅದಕ್ಕೆ ಸ್ವಲ್ಪ ನೋಡಕ್ ಕಷ್ಟ ಪಡಕತ್ತಾರ. ಏನಿದು? ಇದು ಯಾವ ಕೋಳಿ ಅಂತ ಗೊತ್ತಿಲ್ಲ ನನಗ, ಬಾತ್ಕೋಳಿ ಅಂತ ಗೊತ್ತಿರೋದು ನನಗೆ ಒಂದೇ ಗಾಯ್ಸ್, ನನ್ಗೆ ಗೊತ್ತಿರೋದು ಒಂದೇ ಬಾತ್ಕೋಳಿ ಅಂತ. ಅಣ್ಣ ಸ್ವಲ್ಪ ಲಾಗ್ ಮಾಡಕತ್ತೀನಿ, ಕೈ ಹಾಕ್ಬಿಡ. ಇದು ಒಂದೇ ಗೊತ್ತಿರೋದು ಗಾಯ್ಸ್ ನನಗ, ಒಂದೇ ಬಾತ್ಕೋಳಿ ಅಂತ. ಇದೇ ನೋಡಿ ಗಾಯ್ಸ್, ಇವ್ ಓದ್ಕೊಂಬಿಡಿ. ಓ ಕಪ್ಪು ಹಂಸಗಳ ಕತ್ತು ಅದರ ದೇಹಕ್ಕೆ ಹೋಲಿಸಿದರೆ ಇತರ ಹಂಸಗಳಿಗಿಂತ ಉದ್ದವಾಗಿರುತ್ತದೆ. ನೋಡಿ ಗಾಯ್ಸ್, ಓದ್ಕೋರಿ ನೀವು ಇದನ್ನೆಲ್ಲ. ಮುಂದೆ ಬನ್ನಿ ನೋಡಿ ಗಾಯ್ಸ್, ಗಿಳಿಯ ಸಾಮ್ರಾಜ್ಯ ಅಂತ. ಬಟ್ ನಮಗ ಗಿಳಿನೇ ಕಾಣವಲ್ತು, ಎಲ್ಲಿದೆ ಅಂತ ಹುಡುಕ್ತಾ ಇದೀವಿ. ಎಲ್ಲಿದೆ ಅಣ್ಣ? ಓ ಕಂತು ನಮ್ಗೆ ಅಲ್ಲೊಂದು ಕಂತು, ಬಟ್ ನಿಮ್ಗೆ ಅದು ವಿಡಿಯೋದಾಗ ಕಾಣಲ್ಲ ಗಾಯ್ಸ್. ಗಾಯ್ಸ್ ಇದು ಬ್ಲಾಕ್ ಇದೆ ಒಳಗಡೆ, ನಮ್ ಕಾಣಕತ್ತದ ಬಟ್ ನಿಮ್ಗೆ ಕಾಣಲ್ಲ. ಅಲ್ಲಿ ಒಂದು ಪುಟ್ಟಿ ಇಟ್ಟಿದ್ದಾರೆ ನೋಡಿ ಗಾಯ್ಸ್, ಅದ್ರೊಳಗೆ ಸಂದೆ ಐತಿ ನೋಡ್ರಿ. ಅಲ್ಲಿ ಕಾಳು ತಿಂತಿದೆ, ಅದು ರೆಡ್ ಮತ್ತೆ ಬ್ಲೂ ಕಲರ್ ಮಿಕ್ಸ್ ಆಗಿದೆ ಗಾಯ್ಸ್. ಬನ್ನಿ ಗಾಯ್ಸ್, ನೆಕ್ಸ್ಟ್ ಯಾವ್ದಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇದು ಯಾವ ಪಕ್ಷಿ ಅಂತ ಗೊತ್ತಿಲ್ಲ ಗಾಯ್ಸ್. ನೋಡಿ ಗಾಯ್ಸ್, ನೀವು ಯಾವ್ದಿದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೋಯ್ತು ನೋಡ್ರಿ ಗಾಯ್ಸ್, ಇದು ಎಲ್ಲ ಅದ ಅಂತ ಗಾಯ್ಸ್, ನಾವು ನೋಡಿಲ್ಲ. ನೋಡಿ ಗಾಯ್ಸ್ ಹೆಂಗ್ ಮುಂದೆ ಹೋಗ್ತಿದ್ದಾರೆ. ಇದು ಆಮೆ ಅಂತ ನೋಡಿ ಫ್ರೆಂಡ್ಸ್. ಓ ಅಲ್ಲಿ ಕಾಣ್ತಿದೆ ನೋಡಿ ಗಾಯ್ಸ್, ಆಮೆಗಳು ಎರಡೇ ಕಾಣಕತ್ತಾವ ನಮಗ. ಅಯ್ಯೋ ಅಲ್ಲಿ ಮೂಲಿ, ಅಲ್ಲಿ ಯಾವ್ದೋದು ಹೌದು, ಎಷ್ಟೊಂದು ಅದಾವ. ಆಮೆ ಎಷ್ಟು ವರ್ಷ ಬದುಕತ್ತ ಗೊತ್ತಿಲ್ಲ ಗಾಯ್ಸ್, ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನಾಗಲ್ಲ ಅಂತ ಗೈಸ್. ಆಮೆ ಮೇಲೆ ವಾಹನ ಹೋದ್ರೂ ಏನಾಗಲ್ಲ ಅಂತ ನೋಡಿ ಗಾಯ್ಸ್, ಅಷ್ಟು ಗಟ್ಟಿರುತ್ತದು. ಎಷ್ಟೋ ವರ್ಷಗಳಿಗೆ ಬದುಕುತ್ತಂತ. ಅದೇನಾಗಲ್ಲ ಅಂತ ಗೈಸ್. ಆಮೆ ಮೇಲೆ ವಾಹನ ಹೋದ್ರೂ ಏನಾಗಲ್ಲ ಅಂತ ನೋಡಿ ಗಾಯ್ಸ್, ಅಷ್ಟು ಗಟ್ಟಿರುತ್ತದು. ಎಷ್ಟು ದೊಡ್ಡದಿದೆ ನೋಡಿ. ಅವು ಜೀವಂತ ಅದಾವ್ರಿ ಗಾಯ್ಸ್. ನೋಡಿ ಗಾಯ್ಸ್, ಅಲ್ಲಿ ಹೆಂಗ್ ಮಲ್ಕೊಂಡಿದ್ದದ. ಇಲ್ಲೊಂದ್ ನೀರು ಒಂದೈತ್ ನೋಡಿ ಫ್ರೆಂಡ್ಸ್. ನೋಡಿ ನೀರೊಳಗೊಂದು ನೋಡಿ ಗಾಯ್ಸ್, ಮೊಸಳೆ ಹೆಂಗ್ ಬಾಯಿ ತೆರ್ಕೊಂಡು ಮಲ್ಕೊಂಡದಂತ ನೋಡಿ. ಇಲ್ಲಿ ನೀರಾಗೊಂದು ಮಲ್ಕೊಂಡಿದೆ ನೋಡಿ. ಎರಡೇ ಮೊಸಳೆ ಅದಾವ, ಮೂರ್ ಅದಾವ. ಅಲ್ಲೂ ಒಂದು, ಎರಡು, ಅಲ್ಲೊಂದು, ಮೂರು. ಜಿರಾಫೆ ಇದೆ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಜಿರಾಫೆ ನೋಡಿ ಎಷ್ಟು ದೊಡ್ಡದಿದೆ. ಜಿರಾಫೆ ನೋಡಿ ಫ್ರೆಂಡ್ಸ್, ಇದೇ ಜಿರಾಫೆ. ಎಷ್ಟು ಜಿರಾಫೆ ನೋಡ್ಕೊಂಡು ಹಾಗೆ ಹೊರಟಿ ಮುಂದೆ ಪಾಪು ನಿಂತ್ಕೊಂಡು ನಮ್ಮಣ್ಣ ಮುದ್ದಾಡಿದ, ನಮ್ಮ ಶಿವಣ್ಣ ಪಾಪುನ ಎಷ್ಟು ಕ್ಯೂಟ್ ಇದ್ದಾನೆ ಅಂತ ಮುದ್ದಾಡಿದ. ಒಂದೆರಡು ಸೆಲ್ಫಿ ತಗೊಂಡ, ಹಾಗೆ ಒಂದೊಂದು 2 ಫೋಟೋ ತೆಗಿಬೋದು ಅಂತ ಅಂದ. ಅದಕ್ಕೆ ಹಾಗೆ ಅಣ್ಣಂದು 2 ಫೋಟೋ ತೆಗೆದು ಕೊಟ್ಟನೆ. ಹಾಗೆ ಪಾಪುನ ಮುದ್ದಾಡಿ ಕೊಟ್ಟ ನಮ್ಮ ಶಿವಣ್ಣ. ನನ್ನ ವಾಯ್ಸ್ ಸ್ವಲ್ಪ ಡಲ್ ಆಗಿದೆ ಗಾಯ್ಸ್, ಅಡ್ಜಸ್ಟ್ ಮಾಡಿಕೊಳ್ಳಿ. ವಿಡಿಯೋ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀರಾನೆ ನೋಡಿ ಗಾಯ್ಸ್, ನೀರಲ್ಲೇ ಇರ್ತದೆ.